ಕೊಳವೆ ಬಾವಿಗೆ ಬಿದ್ದಂತಹ ಮಗುವಿನ ರಕ್ಷಣಾ ಕಾರ್ಯಾಚರಣೆ ಈಗ ಕೊನೆಯ ಹಂತದಲ್ಲಿ. ಕೊಳವೆ ಬಾವಿ ದುರಂತಕ್ಕೆ ಲಚ್ಚಾಣ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಕಾರ್ಯಾಚರಣೆ ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಮಗುವನ್ನ ಬದುಕಿಸಿಕೊಡಿ ಅಂತ ಹೆತ್ತವರು ಗೋಳಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಗು ಬದುಕಿ ಬರಲಿ ಅಂತ ಗ್ರಾಮದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗ್ತಾ ಇದೆ. ಗ್ರಾಮದ ಯುವಕರು ನಿನ್ನೆಯಿಂದಲೂ ಕೂಡ ಪೂಜೆಯನ್ನ ಮಾಡ್ತಿದ್ದಾರೆ. ದೇವರ ಮೊರೆ ಹೋಗಿದ್ದಾರೆ. ಗ್ರಾಮಸ್ಥರು ಹೇಗಾದರೂ ಮಾಡಿ ಆ ಪುಟ್ಟ ಕಂದಮ್ಮನನ್ನ ಬದುಕಿಸಿಕೊಡು ದೇವ್ರೆ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಹರಕೆ ಹೊತ್ತಂತವ್ರು ಎಷ್ಟು ಜನನೋ ಏನೋ. ತಂದೆ ತಾಯಿ ಅಂತರೂ ಮಗು ಬದುಕು ಬರಲಿ ಮತ್ತಿನ್ನೇನೂ ಬೇಡ ಅಂತ ಗೋಳಾಡ್ತಾ ಇದ್ದಾರೆ. ಮುಗಿಲು ಮುಟ್ಟಿದೆ ಮಗುವಿನ ಪೋಷಕರ ಆಕ್ರಂದನ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಿನ್ನೆ ಸಂಜೆ ನಡೆದಂತಹ ದುರಂತ ಇದು. ರಾಜ್ಯದಲ್ಲಿ ಪದೇ ಪದೇ ಇಂತಹ ಕೊಳವೆ ಬಾವಿ ದುರಂತಗಳು ಆಗುತ್ತಲೇ ಇದೆ. ಒಂದು ನಿರ್ಲಕ್ಷ್ಯದಿಂದ ಈಗ ಮಗುವಿನ ಪ್ರಾಣ ಸಂಕಷ್ಟದಲ್ಲಿದೆ. ಇಡೀ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಸುಮಾರು 260 ಅಡಿ ಆಳ ಕೊಳವೆ ಬಾವಿಯನ್ನ ಕೊರೆಯಲಾಗಿದೆ. ಮೊನ್ನೆ ಅಷ್ಟೇ ಆ ಮಗುವಿನ ಅಜ್ಜ ಕೊಳವೆ ಬಾವಿಯನ್ನ ಕೊರೆಸ್ತಾರೆ. ನೀರು ಬಂದಿರೋದಿಲ್ಲ. ಮಗುವಿನ ತಂದೆ ಸತೀಶ್ ಅವ್ರಿಗೆ 2 ಎಕರೆ 23 ಗುಂಟೆ ಜಮೀನಿರುತ್ತೆ. ಆ ತೋಟದಲ್ಲಿ ಲಿಂಬೆ ಬೆಳೆಯನ್ನ ಬೆಳೆದಿರ್ತಾರೆ. ಭೀಕರ ಬರಗಾಲ ಬೇರೆ, ಲಿಂಬೆ ಬೆಳೆ ಒಣಗ್ತಾ ಇರುತ್ತೆ. ಹಾಗಾಗಿನೇ ಬೋರ್ವೆಲ್ ಕೊರೆಸೋದಕ್ಕೆ ಮುಂದಾಗ್ತಾರೆ. ಮಂಗಳವಾರವಷ್ಟೇ 260 ಅಡಿ ಆಳ ಬೋರ್ವೆಲ್ಲನ್ನು ಕೊರೆಸಲಾಗಿದೆ. ಆದರೆ ಏರ್ ಪಾಸ್ ಆಗಿದ್ದರಿಂದ ನೀರು ಬಂದಿರೋದಿಲ್ಲ. ಆದರೆ ಇಮಿಡಿಯೇಟ್ ಆಗಿ ಅದನ್ನು ಮುಚ್ಚಬೇಕಾಗಿತ್ತು. ಮುಚ್ಚದೆ ಹಾಗೆ ಬಿಟ್ಟಿರ್ತಾರೆ. ಮಾಡಿದಂತಹ ಒಂದು ತಪ್ಪು, ನಿರ್ಲಕ್ಷ್ಯ. ಇಡೀ ಕುಟುಂಬವೇ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಬಂದೊದಗಿದೆ. ಸತತ 15 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಆ ಪುಟ್ಟ ಮಗುವಿಗೆ ಅನ್ನ ನೀರಿಲ್ಲದೆ ಮಗು ಒಂದು ಕಡೆ ನರಳಾಡ್ತಾ ಇದೆ. ಇನ್ನೊಂದು ಕಡೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಟ ಆಡ್ತಾ ಮಗು ಕೊಳವೆ ಬಾವಿಗೆ ಬಿದ್ದು ಬಿಡುತ್ತೆ. ಮಗು ಎಲ್ಲಿ ಅಂತ ನೋಡಿದಾಗ ಮಗು ಕಾಣಿಸೋದಿಲ್ಲ. ಮಗು ಅಳೋದು ಕೇಳಿಸುತ್ತೆ. ಆಗ ಅನುಮಾನ ಬರುತ್ತೆ, ಮಗು ಏನಾದರೂ ಕೊಳವೆ ಬಾವಿಯ ಒಳಗೆ ಬಿದ್ದಿದೆಯಾ ಅಂತ. ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡ್ತಾರೆ, ಅಗ್ನಿಶಾಮಕ ದಳದವ್ರಿಗೆ ಫೋನ್ ಮಾಡ್ತಾರೆ. ಗ್ರಾಮಸ್ಥರು ಸ್ಥಳಕ್ಕೆ ರಕ್ಷಣಾ ತಂಡವೇ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಆವಾಗ ಶುರುವಾದಂತಹ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ. ಮಗುವಿನ ತಾಯಿ ಪೂಜಾ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗುವನ್ನ ಬದುಕಿಸ್ಕೊಡಿ ಸಾಕು, ಏನೂ ಬೇಡಲ್ಲ ನಿಮ್ಮ ಹತ್ರ ಅಂತ ಗೋಳಾಡ್ತಾ ಇದ್ದಾರೆ. 14 ಗಂಟೆ ಆಯಿತು, ಮಗು ನೀರು ಕುಡ್ದಿಲ್ಲ, ಊಟ ಮಾಡಿಲ್ಲ, ಹೊಟ್ಟೆ ಸಂಕಟ ಆಗ್ತಾ ಇದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. 3 ದೃಶ್ಯವನ್ನು ನಾವು ನೋಡ್ಬೋದು. ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ಶುರು ಮಾಡುವ ಸಂದರ್ಭದಲ್ಲಿ ಮೊದಲನೇದಾಗಿ ಮಾಡೋ ಕೆಲಸನೇ ಮಗುವಿಗೆ ಆಕ್ಸಿಜನ್ ಸಪ್ಲೈ ಮಾಡೋದು. ಅದಾದ ನಂತರ ಮಗುವಿನ ಚಲನವಲನವನ್ನು ಗಮನಿಸೋದಕ್ಕೆ ಒಂದು ಕ್ಯಾಮ್ರಾವನ್ನು ಇಳಿಬಿಡ್ತಾರೆ. ಮಗು ಕಾಲು ಅಲ್ಲಾಡಿಸ್ತಾ ಇರುವಂತಹ ದೃಶ್ಯ ಸಿಗತ್ತೆ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಗೋಳಾಡ್ತಾ ಇದ್ದಾರೆ. ಪುಟ್ಟ ಮಗು, 2 ವರ್ಷದ ಮಗು, ಆಟ ಆಡ್ತಾ ಇದ್ದಂತಹ ಮಗು ಮತ್ತೊಂದು ಕ್ಷಣ ಇರೋದಿಲ್ಲ, ಬಾವಿಯ ಒಳಗೆ ಬಿದ್ದುಬಿಡತ್ತೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. NDRF ಸಿಬ್ಬಂದಿ, SDRF ಸಿಬ್ಬಂದಿ, ರಕ್ಷಣಾ ತಂಡ ಎಲ್ಲರೂ ಕೂಡ ನಿನ್ನೆಯಿಂದಲೂ ಸ್ಥಳದಲ್ಲಿಯೇ ಬೀಡ್ಬಿಟ್ಟಿದ್ದಾರೆ. ಕೊನೆ ಹಂತದಲ್ಲಿದೆ ಈಗ ಕಾರ್ಯಾಚರಣೆ. ಅರ್ಧ ಅಡಿ ಕೊರೆದು ಬಿಟ್ರೆ ಮಗು ಹತ್ರ ತಲುಪ್ತೀವಿ ಅಂತ ರಕ್ಷಣಾ ತಂಡದ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ.
ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಕೊಳವೆ ಬಾವಿ ದುರಂತ ಆಗಿದೆ. ಇಲ್ಲಿ ಸಾತ್ವಿಕ್ ಅಂತಕ್ಕಂಥ ಬಾಲಕ 16 ಅಡಿಗೆ ಸಿಕ್ಕಾಕೊಂಡಿದ್ದಾನೆ. ಮತ್ತೊಂದು ಕಡೆಗೆ ಇಲ್ಲಿ ಏನಂತಂದರೆ ಈಗಾಗಲೇ ಡಿಗ್ಗಿಂಗ್ ಕಾರ್ಯ ಆಗಿದೆ. 20 ಅಡಿಗಳಷ್ಟು ಆಳಕ್ಕೆ ಏನಂತಂದರೆ ಈಗಾಗಲೇ ಡಿಗ್ಗಿಂಗ್ ಆಗಿದೆ. ಅದಾದ ನಂತರ 5 ಅಡಿಗಳಷ್ಟು ಉದ್ದವಾಗಿ ಅಡ್ಡಡ್ಡಲಾಗಿ ಇಲ್ಲಿ ಏನಂತಂದರೆ ಸುರಂಗ ಮಾರ್ಗವನ್ನು ಕೊರಿಬೇಕಾಗಿದೆ. ಈಗ 4.5 ಅಡಿಯಷ್ಟು ಸುರಂಗ ಮಾರ್ಗ ಆಗಿದೆ ಅನ್ನುವಂಥದ್ದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನು ಅರ್ಧ ಅಡಿ ಮಾತ್ರ ಬಾಕಿ ಇದೆ ಅನ್ನುವಂಥ ಮಾಹಿತಿ ಇಲ್ಲಿ ಸಿಗ್ತಾ ಇರುವಂಥದ್ದು. ಕೇವಲ ಸ್ವಲ್ಪ ಅಡಿ ಬಾಕಿ ಇದೆ, ಒಂದೇ ಅಡಿಯಷ್ಟು ಬಾಕಿ ಇದೆ ಅನ್ನುವಂಥದ್ದು ಮಾಹಿತಿಯಲ್ಲಿ ಸಿಗ್ತಾ ಇರುವಂಥದ್ದು. ಒಂದಡಿ ಸರ್, ಈಗ ಈಗ ಒಂದಡಿ ಅರ್ಧ ತಾಸಿನಲ್ಲಿ ಬಾಡಿ ಒಂದಡಿ ಒಂದು ಅರ್ಧ ತಾಸಿನಲ್ಲಿ ಬರುವ ಸಂಭವ ಇದೆ. ಸ್ಲೋ ಆಗಲಿಕ್ಕೆ ಕಲ್ಲು ಹತ್ತಿದೆ, ಹಾರ್ಡ್ ಕಲ್ಲು ಹತ್ತಿರೋದ್ರಿಂದ ಅದಕ್ಕೆ ಸ್ವಲ್ಪ ರಿಸ್ಕ್ ಮಾಡಲಿಕ್ಕೆ ಅಡೆತಡೆ ಆಗಿರೋದು. ಈಗ 5 ಅಡಿ ತೆಗೆದ ತಕ್ಷಣ ಮಗು ಸಿಗುತ್ತಾ ಅಥವಾ ಮತ್ತೆ ಏನಾದರೂ ಒಳಗಡೆ ಮತ್ತೆ ತೆಗಿಬೇಕು? ಇಲ್ಲ, 1 ಅಡಿ ತೆಗೆದ ತಕ್ಷಣ ಮಗು ಸಿಗುತ್ತೆ. ಕೊನೆ ಹಂತಕ್ಕೆ ಬಂದಿದ್ದೀವಿ. ಈಗ ರಾತ್ರಿ ಸತತ 12 ತಾಸಲಿಂದ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಗುವನ್ನು ಆಲ್ರೆಡಿ ಆ್ಯಕ್ಟಿವಿಟೀಸ್ ಇದೆ, ಮೂಮೆಂಟ್ನಲ್ಲಿ ಚೆನ್ನಾಗಿದೆ. ಹೋಪ್ ಇದೆ ಮಗು ಆ್ಯಕ್ಟಿವ್ ಆಗಿ ಹೊರಗೆ ಬರುತ್ತಾನೆ ಅಂತ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಈಗಾಗಲೇ ವೈದ್ಯಾಧಿಕಾರಿಗಳು, ವೈದ್ಯರು ಎಲ್ಲರೂ ಸಹ ಇಲ್ಲಿ ತಯಾರಿ ಹಂತದಲ್ಲಿದ್ದಾರೆ. ಅಲ್ಲಿ ಇನ್ನೊಂದು ಅರ್ಧ ಅಡಿ ತೆಗೆದ್ರೆ ಮಗು ಸಿಗುತ್ತೆ. ಮಗು ಸಿಕ್ಕ ನಂತರ ಇಲ್ಲಿ ಏನಂತಂದರೆ ಬೇಕಾದಂಥ ವೈದ್ಯಕೀಯ ಸೌಲಭ್ಯವನ್ನು ಮಗುವಿಗೆ ಒದಗಿಸೋದಕ್ಕೆ ಎಲ್ಲವನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ, ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಅಂತದ್ದು. ಸರ್, ಅದು ಮಗುಗೆ ನಾವು ಫಸ್ಟ್ ರೆಸ್ಪಿರೇಷನ್ ನೋಡ್ತೀವಿ. ಅದ್ರ ಉಸಿರಾಟ ಸರಿ ಇದೆಯಲ್ಲ ನೋಡಿಬಿಟ್ಟು ಆ ಉಸಿರಾಟ ಸರಿ ಮಾಡೋಕ್ಕೆ ನಾವು ಅಂಬು ಬ್ಯಾಗಿಂದ ಅದರ ಉಸಿರಾಟ ಸರಿ ಮಾಡ್ತೀವಿ. ಮಾಡಿದ ತಕ್ಷಣ ಅದಕ್ಕೆ ನಾವು ಆಕ್ಸಿಜನ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಎಲ್ಲ ಎಮರ್ಜೆನ್ಸಿ ಇಂಜೆಕ್ಷನ್ ಎಲ್ಲನೂ ಇಟ್ಕೊಂಡಿದ್ದೀವಿ. IV ಕೆನಲ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗುವಂಥ ಆಕ್ಸೋಪಲ್ಸೋಮೀಟ್ರಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಈ ಸದ್ಯಕ್ಕೆ ಎಮರ್ಜೆನ್ಸಿ ಅನ್ನೋದು ಎಲ್ಲನೂ ನಾವು ಇಟ್ಕೊಂಡಿದ್ದೀವಿ. ಇದಾದ ತಕ್ಷಣ ಮಗುನೇ ನಾವು ಆಂಬ್ಯುಲೆನ್ಸಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಂಬ್ಯುಲೆನ್ಸ್ ಮುಖಾಂತರ ನಾವು ಜನರಲ್ ಹಾಸ್ಪಿಟಲ್ ಇಂಡಿಗೆ ತಗೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ಅದಕ್ಕೆ ಮಗುಗೆ ಇಂಡಿಗೆ ಕರ್ಕೊಂಡು ಹೋಗ್ತೀರಾ ಜಿಲ್ಲಾಸ್ಪತ್ರೆ? ಅದೇ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಮಗುಗೆ ಸ್ಟೇಬಲ್ ಮಾಡ್ತೀವಿ. ಮಗುಗೆ ರೆಸ್ಪಾನ್ಸಿಬಲ್ ನೋಡಿ ನಾವು ಮುಂದ್ಗಡೆ, ಯಾಕಂದರೆ ನಮ್ಮ ಹಾಸ್ಪಿಟಲಲ್ಲಿ ಪಿಡಿಯಾಟ್ರಿಷಿಯನ್ ಇದ್ದಾರೆ, ಅದಕ್ಕೆ ಅಲ್ಲಿ ನೋಡ್ತೀವಿ. ಅದು ರಿಕವರಿ ಚೆನ್ನಾಗಾಯಿತು, ನಮ್ಮಲ್ಲೇ ಸ್ಟೇಬಲ್ ಆಯಿತು ಅಂದರೆ ಅಲ್ಲೇ ಇಟ್ಕೊತೀವಿ. ಎಮರ್ಜೆನ್ಸಿ ಬೇಕು ಅನಿಸಿದ್ರೆ ನಾವು ಜನರಲ್ ಹಾಸ್ಪಿಟಲ್ ಜಿಲ್ಲಾಕ್ಕೆ ಕಳ್ಸ್ಕೊಳ್ತೀವಿ. ಮಗು ಹೊರಗೆ ಬಂದ ತಕ್ಷಣ ನಾವು ಇದನ್ನು ಆಂಬು ಬ್ಯಾಗ್ ಅಂತ ಹೇಳ್ತೇವೆ. ಇದರ ಮುಖಾಂತರ ನಾವು ಇದು ಬೇಬಿ ಮೌತಲ್ಲಿ ಇಟ್ಟು ಬೇಬಿಗೆ ಆಕ್ಸಿಜನನ್ನು ನೀಡಲಾಗುತ್ತದೆ. ಈ ಮಷಿನ್ ಮುಖಾಂತರ ನಾವು ಬೇಬಿಯ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತೇವೆ. ಅದರ ಮುಖಾಂತರ ಎಷ್ಟು ಲೀಟರ್ ಬೇಬಿಗೆ ಆಕ್ಸಿಜನ್ ಬೇಕೋ ಅದು ಡಿಸೈಡ್ ಮಾಡಿ ಆ ಸಿಚುವೇಷನಲ್ಲಿ ಡಿಸೈಡ್ ಮಾಡ್ತೇವೆ. ನೆಕ್ಸ್ಟ್ ಕೆಲವೊಂದು ಎಮರ್ಜೆನ್ಸಿ ಇಂಜೆಕ್ಷನ್ ಹೇಳ್ತೇವೆ ನಾವು, ಅವು 2 ಇಂಜೆಕ್ಷನನ್ನು ಸಿದ್ಧಪಡಿಸಿದ್ದೇವೆ. ನೆಕ್ಸ್ಟ್ ಸರ್ಕ್ಯುಲೇಷನ್ ಸಿದ್ಧತೆ ಪಡಿಸಲು ಇದು ಕೆನುಲಾ ಅಂತ ಹೇಳ್ತೇವೆ. ಇದು ಬೇಬಿಯ ಕೈಯಲ್ಲಿ ಹಾಕಿ ವೇನ್ ಮುಖಾಂತರ ನಾವು ಬೇಕಾದ ನೆಸೆಸರಿ ಇಂಜೆಕ್ಷನ್ ಮತ್ತು ಸಲೈನನ್ನು ತಯಾರಿ ಕೊಡ್ತೇವೆ. ನಾವು ಆಕ್ಸಿಜನ್ ಸಿಲಿಂಡರ್ ಕೂಡ ತಯಾರಿಯಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಪ್ರೈಮರಿ ಎಮರ್ಜೆನ್ಸಿ ಚಿಕಿತ್ಸೆ ಮಾಡಿ ಮುಂದಿನ ಚಿಕಿತ್ಸೆಗಾಗಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಇಂಡಿಗೆ ಕರೆದುಕೊಳ್ಳಲು ಹೋಗುತ್ತೇವೆ. ಮಾಹಿತಿ ಕೊಟ್ಟಿದ್ದಾರೆ ಸರ್ ನಿಮಗೆ? ನಿಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗೆ, ವೈದ್ಯರಿಗೆ ಏನು ಮಾಹಿತಿ ಬಂದಿದೆ ಸರ್? ಎಷ್ಟೊತ್ತು ಸರ್? ಇನ್ನೊಂದು 1/2 hour to 45 minutes ಆಗಬಹುದು ಅಂತ ನಮ್ಮ ಅನಿಸಿಕೆ ಅವರು ತಿಳಿಸಿದ್ದಾರೆ. ಅಲ್ಲಿ ಎಲ್ಲ ಕ್ಯಾಮ್ರಾದಲ್ಲಿ ನೋಡಿದಾಗ ಹೇಗಿದೆ? ಪಲ್ಸ್ ಅಂತೂ ಗೊತ್ತಾಗೋದಿಲ್ಲ, ಆದರೆ ಇದನ್ನು ಯಾವ ರೀತಿ ಇದೆ ಸರ್ ಮೂಮೆಂಟ್ಸ್ ಸದ್ಯ ಲೆಗ್ ಮೂಮೆಂಟ್ಸ್ ಅಂತೂ ಕ್ಯಾಮ್ರಾ ಅಲ್ಲಿ ವಿಸಿಬಲ್ ಇದೆ. ಇಲ್ಲಿಂದ ಏನಂದರೆ ಮೊದಲು ತಾಲೂಕಾ ಆಸ್ಪತ್ರೆ ಇಂಡಿ ಕರ್ಕೊಂಡು ಹೋಗಲಾಗುತ್ತೆ. ಏನಾದರೂ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಇದ್ದರೆ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಅನ್ನೋ ಮಾಹಿತಿಯನ್ನು ಇಲ್ಲಿ ವೈದ್ಯಾಧಿಕಾರಿಗಳು ಕೊಟ್ಟಿರುವಂಥದ್ದು. ವಿಜಯಪುರದಿಂದ ಕೆಮರಣ ಅಡವಿ ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಈ ಬಗ್ಗೆ ಮಾತಾಡೋಣ. ರೋಬೋ ಮಂಜೇಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜೇಗೌಡ್ರೆ. ನಮಸ್ತೆ ಮೇಡಮ್. ನಮಸ್ತೆ ಮಂಜೇಗೌಡ್ರೆ, ರಾಜ್ಯದಲ್ಲಿ ನೋಡಿ ಮತ್ತೊಂದು ಕೊಳವೆ ಬಾವಿ ದುರಂತ ಆಗೋಯ್ತು. ಎಷ್ಟೇ ಹೇಳಿದ್ರು, ಎಷ್ಟೇ ಅಲರ್ಟ್ ಮಾಡಿದ್ರು ಕೂಡ ಇಂತಹ ದುರಂತಗಳು ಪದೇ ಪದೇ ಆಗ್ತಾ ಇದೆ. ನಮ್ಮ ದುರಂತ ಅಷ್ಟೇ. ಈಗ ಮಗುವಿನ ರಕ್ಷಣಾ ಕಾರ್ಯಾಚರಣೆ ತಾವು ಕೂಡ ನೋಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್? ಮೇಡಮ್, ಈ ತರದ್ದು ಘಟನೆಗಳು ಆಗ್ಬಾರ್ದು. ಬಹಳ ದುಃಖಕರ ಸಂಗತಿ ಇದು. ನಾವು ಸಹ ಸುಮಾರು ಕಡೆ ಎಲ್ಲ ಇಲ್ಲೆಲ್ಲಾನು ಅವೇರ್ನೆಸ್ ಮೂಡಿಸಿದ್ವಿ. ಈ ತರ ಘಟನೆಗಳು ಆದ್ಮೇಲೆ ನಾನು ಅದೇ ಬಾಗಲಕೋಟೆ ಸುಳ್ಳಿಕೆರೆನಲ್ಲಿ ಅಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಬಂದ್ಮೇಲೆ ಸುಮಾರು ಕೊಳವೆ ಬಾವಿಗಳನ್ನೆಲ್ಲ ನಾನು ಇಲ್ಲಿ ತೆರೆದ ಕೊಳವೆ ಬಾವಿಗಳನ್ನೆಲ್ಲ ಮುಚ್ಚುವಂತ ಕಾರ್ಯ ಮಾಡಿದ್ವಿ ನಮ್ಮ ಸ್ನೇಹಿತರ ಜೊತೆ ಸೇರಿ. ಇದು ಬಹಳ ದುಃಖ ಆಯ್ತದೆ ಮೇಡಮ್. ಏನ್ ಮಾಡೋದು ಈಗ, ನಮ್ಮ ಜನರು ಎಚ್ಚೆತ್ಕೋಬೇಕು. ಕೊಳವೆ ಬಾವಿ ಕೊರ್ಸೋದು ಅನಿವಾರ್ಯ ಆಗಿದೆ.
ಆದ್ರೆ ಕೊಳವೆ ಬಾವಿ ಕೊರೆದ ನಂತರ ಕೆಲವ್ರು ಏನು ಭಾವನೆ ಇದೆ ಅಂತ ಅಂದ್ರೆ ನೀರ್ ಬರ್ಬೋದು ಆಳಕ್ ಕೊರ್ದಿರೋದ್ರಿಂದ ಅಂತ ಅನ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಬಿಟ್ಕೊಂಡ್ಬಿಡ್ತಾರೆ. ಆದ್ರೆ ಅವರು ಬಿಟ್ಕೊಂಡು ತಪ್ಪಿಲ್ಲ, ಬಟ್ ಅದನ್ನ ಒಂದ್ ಕೇಸಿಂಗ್ ಪೈಪ್ನಾರು ಹಾಕಿ ಅದನ್ನ ಮೇಲ್ ಮುಚ್ಚೋ ತರ ಮಾಡ್ಕೋಬೇಕು ಅಂತ ನಾನು ಅದೇ ಮೊನ್ನೆ ಅಷ್ಟೇ ಅದನ್ನ ಕೊರ್ದಿದ್ದಾರೆ, ನೀರ್ ಬಂದಿಲ್ಲ ಅಂತ ಮುಚ್ಚದೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಆ ಮಗುವಿನ ಅಜ್ಜನೇ ಕೊರೆಸಿರೋದು. ಮುಚ್ಚಿದ್ದಿದ್ರೆ ಬಹುಶಃ ಮಗು ಆರಾಮಾಗಿರ್ತಿತ್ತು ಇಷ್ಟೊತ್ತಿಗೆ. ನೋಡಿ, ಆ ಒಂದು ನಿರ್ಲಕ್ಷ್ಯ ಇಡೀ ಕುಟುಂಬಕ್ಕೆ ಎಷ್ಟು ಸಂಕಷ್ಟ ತಂದೊಡ್ಡಿದೆ ಅಂತ. ಹೌದು ಹೌದು ಮೇಡಮ್. ಒಂದು ಬಾವಿನಲ್ಲಿ ಮುಂದೊಂದ್ ದಿನ ನೀರು ಬರ್ಬೋದು ಅನ್ನೋ ಒಂದು ಆಶಾ ಭಾವನೆ ಇರ್ಬೋದು, ಆದ್ರೆ ಬಿಡೋದು ತಪ್ಪು. ಆ ಕೇಸಿಂಗ್ ಪೈಪ್ನಾರು ಮೇಲ್ಭಾಗದಲ್ಲಿ ಅವರು ಬಾವಿನ ಬಿಟ್ಕೊಂಡು ಮೇಲ್ಗಡೆ ಕ್ಯಾಪ್ ಹಾಕಿದ್ರೆ ಈ ತರ ಘಟನೆಗಳು ನಡೆಯೋದಿಲ್ಲ ಮೇಡಮ್, ಯಾವುದೇ ರೈತರಾಗ್ಬೋದು. ಹಂಗಾಗಿ ಅದನ್ನ ಇದು ಅವ್ರಿಗೆ ಗೊತ್ತಿರಲ್ವಾ ಅಥವಾ ಗೊತ್ತಿದ್ದು ನಿರ್ಲಕ್ಷ್ಯ ಮಾಡ್ತಾರಾ ಏನು? ತಾವು ಕಂಡಂಗೆ ಏನಂತೀರಿದು? ಇಲ್ಲ, ಈ ತರದ್ದು ಅನಾಹುತಗಳು ಆಯ್ತದೆ ಅಂತ ಗೊತ್ತಿರ್ತದೆ ಮೇಡಮ್. ಅದೇ ನಾನು ಹೇಳಿದ್ನಲ್ಲ, ಮೊದ್ಲೇ ಹೇಳ್ದಾಗೆ ಅದೇ ಯಾರಾದ್ರೂ ನೀರು ಮುಂದೆ ಬರ್ಬೋದು ಅಥವಾ ಇನ್ನೇನಾದ್ರೂ ಒಂದು ಸೆಲೆ ಇದಾಗ್ಬೋದು, ಕನೆಕ್ಟ್ ಆಗ್ಬೋದು ಅನ್ನೋದೊಂದು ಭಾವನೆಯಲ್ಲಿ ಬಿಟ್ಕೊಂಡಿರ್ತಾರೆ. ಅಲ್ಲ, ಒಂದು ಪರ್ಮನೆಂಟ್ ಆಗಿ ಮುಚ್ಚೋದಲ್ಲ, ಒಂದು ತಾತ್ಕಾಲಿಕವಾಗಿ ಮುಚ್ಚಬೋದಲ್ವಾ ಅದನ್ನ? ನೀರ್ ಬಂದಾಗ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಲ್ವಾ? ಅದೇ ತಾತ್ಕಾಲಿಕವಾಗಿ ಮುಚ್ಚೋದು ಅಂತ ಅಂದ್ರೆ ನಾನು ಹೇಳಿದ ಮೆಥಡ್ ಅಲ್ಲೇ ಮುಚ್ಚಬೇಕು ಮೇಡಮ್. ಮುಚ್ಚಿಬಿಟ್ರೆ ಇನ್ನು ತೆಗಿಯಕ್ಕಾಗಲ್ಲ, ಬಟ್ ಕೇಸಿಂಗ್ ಬಿಡ್ಬೇಕು. ಕೇಸಿಂಗ್ ಬಿಟ್ರೆ ಯಾವುದೇ ಮಗು ಯಾವುದೇ ಕಾರಣಕ್ಕೂ ನೀವು 1 ವರ್ಷದ ಮಗುನು ಅದೇ ಹೋಗಿ ಬೀಳೋ ಅಂತ ಸಾಧ್ಯತೆ ಇಲ್ಲ, ಅಥವಾ ಯಾವುದೇ ಕಾರಣಕ್ಕೂ ಯಾರು ಬೀಳಕ್ಕೆ ಅವಕಾಶ ಆಗೋದಿಲ್ಲ ಮೇಡಮ್. ಅದಿರುತ್ತೆ. ಹಂಗಾಗಿ ಈಗ ನಾನು ಈಗ ನಿಮ್ಮ ಟಿವಿನಲ್ಲಿ ಬರ್ತಾ ಇದ್ದನ್ನ ಈಗ ಗಮನಿಸ್ದೆ ಮೇಡಮ್. ಈಗ ನಾನು ನೋಡಿರ್ಲಿಲ್ಲ, ನಿಮ್ಮ ಟಿವಿ ಅವರೇ ಸುವರ್ಣ ಟಿವಿ ಅವರು ರಜನಿ ಅವ್ರು ಫೋನ್ ಮಾಡಿದ್ರು. ಹಾಗಾಗಿ ಈಗ ನಾನು ನೋಡಿರ್ಲಿಲ್ಲ. ಹಾಗಾಗಿ ಈಗ ಜಮೀನ್ ತವಿಂದ ಮನೆಗೆ ಬಂದು ಈಗ ನೋಡಿದೆ. ಒಂದು ಮೇಡಮ್ ಆಲೆ 12 ಗಂಟೆ ಟೈಮ್ ಆಗಿದೆ. 15 ಗಂಟೆ ಆಯ್ತು 15 ಹೌದಾ? ಮಗುಗೆ ನೀರಿಲ್ಲ, ಅನ್ನ ಇಲ್ಲ. ಇನ್ನೊಂದೇನ್ ಗೊತ್ತಾ, ಮಗು ತಲೆ ಕೆಳಗಾಗಿ ಬಿದ್ದಿದೆ. ಅದು ಇನ್ನೊಂದು ದೊಡ್ಡ ಸಮಸ್ಯೆ ಅನ್ಸುತ್ತಲ್ವಾ? ಹೌದೌದು. ಅದು ಬ್ಲಡ್ ತಲೆಗೆ ಭಾಗಕ್ಕೆ ಜಾಸ್ತಿ ಸಂಚಾರ ಆಗಿ ಅದು ಬಹಳ ತೊಂದರೆ ಆಗುವಂತ ಚಾನ್ಸ್ ಜಾಸ್ತಿ ಇರ್ತದೆ. ಆದ್ರೆ ಅದನ್ನೇ ಮೇಡಮ್ ನಾನು ಈಗ ಗಮನಿಸ್ದೆ, ಬಹಳ ಮೇಲಿದೆ. ಈಗ ಬರೀ 16 ಅಡಿ ಅಂತ ಮೇಡಮ್ ನನಗೆ ಅಂದ್ರೆ 20 ಅಡಿ ಒಳಗಡೆನೆ. ಹೌದೌದು, 16 ಅಡಿನ 20 ಅಡಿನೇ ಆಗ್ಲಿ ಮೇಡಮ್. ಈಗ ನಾನು ಟಿವಿನಲ್ಲಿ ಬರ್ತಾ ಇದ್ದ ಗಮನಿಸಿದಾಗ ಏನಾಯ್ತು ಅಂತಂದ್ರೆ, ಅಲ್ಲಿ ಆ ಕಾಲ್ಗೆ ಒಂದು ಹಗ್ಗನ ಕಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೋಗಬಾರ್ದು ಅಂತ ಅದನ್ನ ಲಾಕ್ ಮಾಡಿದ್ದಾರೆ ಅಲ್ಲಿ. ಅಲ್ಲ, ಲಾಕ್ ಆಗಿಲ್ಲ, ಅದು ಲಾಕ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ತಾವು ಗಮನಿಸ್ದೆ ನಾನು. ನೋಡಿ, ಅದನ್ನ ಲಾಕ್ ಮಾಡಿದ್ರೆ ಅವರು ಆರಾಮಾಗಿ ಮೇಲಕ್ಕೆ ಹಗ್ಗದ ಸಹಾಯದಿಂದ ಮೇಲಕ್ಕೆ ಎತ್ಕೊಂಡ್ಬಿಡ್ಬೋದು. ಆದ್ರೆ ಅದು ಲಾಕ್ ಆಗದೆ ಬಹಳ ಕಷ್ಟದ ಕೆಲಸ ಅಲ್ಲಿ. ಹಂಗಾಗಿ ನಾನು ಮೊದಲೇ ನಿಮ್ ಜೊತೆ ಹೇಳ್ಬಿಡ್ತೀನಿ ಮೇಡಮ್, ಈ ಮೆಥಡ್ ಏನಾದ್ರು ದಯಮಾಡಿ ಅವರು ಬಳಸಿದ್ರೆ ಈಗಲೇ ತಕ್ಷಣ ಕೊರೆಯೋದು ಇದೆಲ್ಲ ಬಹಳ ಲಾಂಗ್ ಪ್ರೋಸೆಸ್ ಮೇಡಮ್. ಡೇಂಜರು. ಹೌದು. ಮೇಲ್ಗಡೆ ಇವ್ರು ಕೊರೆಯೋದಕ್ಕೆ ಡ್ರಿಲ್ ಮಾಡೋದಕ್ಕೆ ಅಥವಾ ಕೊರೆಯೋದಕ್ಕೆ ಈಗ ಬಳಸ್ತಾ ಇದಾರೆ ಅಲ್ಲಿ. ಅದೆಲ್ಲ ಮಾಡಿದಾಗ ಆ ಮೇಲ್ಭಾಗದಿಂದ ಮಣ್ಣು ಆ ಬೋರ್ವೆಲ್ ಮಗು ಇರೋ ಜಾಗಕ್ಕೆ ಉದುರ್ತಾ ಹೋಗುತ್ತೆ ಸಣ್ಣ ಪ್ರಮಾಣದಲ್ಲಿ. ಅದು ಮೂಗಿಂದ ಶ್ವಾಸಕೋಶ ಈ ತರದ್ದ ಹೋಗಿ ಅದು ಮಗುಗೆ ಬಹಳ ಅನಾಹುತ ಆಗುವಂತ ಚಾನ್ಸ್ ಜಾಸ್ತಿ ಇರ್ತದೆ. ಏನಿದೆ ಮಂಜೇಗೌಡ್ರೆ? ಈಗ ಹೇಳ್ತೀನಿ ನೋಡಿ ಮೇಡಮ್. ಈಗ ಅದನ್ನೇ ಈಗ ಒಂದು ಹಗ್ಗನ ಬಿಟ್ಟಿದಾರಲ್ಲ ಮೇಡಮ್ ಅಲ್ಲಿ, ಅದು ಎಷ್ಟಡಿನಲ್ಲಿ ಮಗು ಇದೆ ಅನ್ನೋದು ಮೆಜರ್ಮೆಂಟ್ ಇದೆ ಈಗ ಆಲ್ರೆಡಿ ಅವ್ರ ಹತ್ರ ಗೊತ್ತಿರ್ತದೆ. ಆ ಒಂದು ಪೈಪ್ ಅಂದ್ರೆ 1.5 ಇಂಚು ಅಥವಾ 1-2 ಇಂಚಿನ ಪೈಪ್ನ ಆ ದಾರ ಅದ್ರ ಒಳಗಡೆ, ಪೈಪ್ನ ಒಳಗಡೆ ಈಗೇನು ಹಗ್ಗನ ಬಿಟ್ಟಿದ್ದಾರೆ ಆ ಪೈಪ್ನ ಒಳಗಡೆ ಊರುಗಂಟನ್ನ ಹಾಕಿ ಪೈಪ್ನ ಒಳಗಡೆ ಅದನ್ನ ಒಳಗಡೆ ಬಿಟ್ಟು ಆ ಕಡೆ ಈ ಕಡೆ ಕಾಲ ಒಳಗಡೆಗೆ ಹೋಗಿ ಲಾಕ್ ಮಾಡಿ ಪೈಪ್ನ ಗಟ್ಟಿಯಾಗಿ ಇಟ್ಕೊಂಡು ಕೆಳಗಡೆ ಮೇಲ್ಗಡೆಗೆ ಹಗ್ಗನ ನಾವು ಎಳೆದ್ರೆ ಅದು ಕಾಲೊಳಗಡೆಗೆ ಹೋಗಿ ಲಾಕ್ ಆಗುತ್ತೆ ಮೇಡಮ್. ಹಾಗಾಗಿ ಆಗ ಲಾಕ್ ಆದ ತಕ್ಷಣನೇ ಅವ್ರು ಊರುಗಂಟ ಆದ ತಕ್ಷಣನೇ ಹಗ್ಗದ ಸಹಾಯದಿಂದ ಮೇಲ್ಗಡೆಗೆ ಮಗುನ ಬಹಳ ಈಸಿಯಾಗಿ ಎತ್ಕೋಬಹುದು ಮೇಡಮ್. ಅದೊಂದನ್ನ ಅವ್ರು ಯಾರಾದ್ರೂ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಮೇಡಮ್, ನನ್ಗೆ ಅಲ್ಲಿರೋರು SDRF ಯಾರು ಇದಾರೆ ಅಲ್ಲಿ ಮುಖ್ಯವಾಗಿ ಅಲ್ಲಿ ಕೆಲಸ ಮಾಡೋರು, ಅವ್ರಿಗೆ ನನ್ನ ಜೊತೆ ಕನೆಕ್ಟ್ ಮಾಡಿದ್ರೆ ಬಹಳ ಈಜಿನಲ್ಲಿ ಈಗ ಅವ್ರು ಕೊರೆಯೋದು ಇನ್ನೂ ಅರ್ಧ ಗಂಟೆ 3/4 ಗಂಟೆ ಅಂತ ಹೇಳ್ತಾನೆ ಇದ್ದಾರೆ. ಹೌದು, ಇನ್ನು ಅರ್ಧ ಅಡಿ ಮಾತ್ರ ಕೊರೆಯೋದಿದೆ, ಅರ್ಧ ಅಡಿ ಹೋಗ್ಬಿಟ್ರೆ ನಮ್ ಮಗು ಸಿಕ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಅವರು.
ಹೌದೌದು ಅದು ಕೊರೆಯೋದು ಮೇಡಮ್ ಬಹಳ ಕಷ್ಟ, ಕಲ್ಲಿದ್ದಾವೆ. ಆಮೇಲೆ ಹೊರಗಡೆ ಈಗ ಡಿಗ್ಗಿಂಗ್ ಮಾಡ್ತಿರ್ತಾರಲ್ವಾ ಮಂಜೇಗೌಡ್ರೆ, ಎಷ್ಟು ನಾಯ್ಸ್ ಇರುತ್ತೆ, ಶಬ್ದ ದೊಡ್ಡ ಮಟ್ಟಕ್ಕಿರುತ್ತೆ, ಅದು ಕೂಡ ಮಗುಗೆ ತೊಂದರೆನೇ ಅಲ್ವಾ? ಖಂಡಿತ ಮೇಡಮ್. ಅದ್ರ ಜೊತೆಗೆ ಶಬ್ದದ ಜೊತೆಗೆ ಇದು ಇರುತ್ತೆ, ಮಣ್ಣು ಉದುರ್ತಾ ಇರ್ತದೆ ಮಗು ಮೇಲೆ. ಅದು ಅದು ಏನಾಗುತ್ತೆ, ಅದು ತಮ್ಗೆ ಐಡಿಯಾ ಗೊತ್ತೇ ಇರ್ತದೆ. ಅದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಉದುರಿದಾಗ ಅದು ಮೂಗಿನ ಮುಖಾಂತರ ಶ್ವಾಸಕೋಶ ಹೋಗಿ ಅದ್ರ ಬಗ್ಗೆ ಸಿಬ್ಬಂದಿಗಳಿಗೆ ಅರಿವಿರಲ್ವಾ ಮಂಜೇಗೌಡ್ರೆ? ಅವೆಲ್ಲವೂ ಕೂಡ ಇರ್ಬೇಕಲ್ವಾ ಅವ್ರಿಗೆ? ಈಗ ಇರುತ್ತೆ. ಈಗ ನಾವು ಸಿಬ್ಬಂದಿಗಳಿಗಿರುತ್ತೆ, ಆದ್ರೆ ಯಾವುದೇ ಒಂದು ಕಾರ್ಯಾಚರಣೆ ಅಥವಾ ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ, ಈಗ ಒಂದು ಕಲ್ಲು ಕೊರಿಬೇಕು ಅಂದ್ರೆ ಅಲ್ಲಿ ಏನೋ ಕೊರೆಯಕ್ಕೆ ಅಂತ ಅದಕ್ಕಾದಂತ ಮಿಷನ್ ಇರುತ್ತೆ ಮೇಡಮ್. ಈಗ ಒಂದು ಹಗ್ಗದ ಸಹಾಯದಿಂದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಏನಾದ್ರೂ ಕಾರ್ಯಾಚರಣೆ ಮಾಡ್ಬೋದು, ಅವ್ರನ್ನ ಮೇಲೆತ್ತುವಂತ ಕೆಲಸ ಮಾಡ್ಬೋದು. ಬಟ್ ಇದಕ್ಕೆ ಒಂದು ಐಡಿಯಾನು ಬೇಕು, ಬಟ್ ಒಂದು ಉಪಕರಣ ಅಂತ ಬೇಕು. ಅದನ್ನ ನಾನು ಮಾಡಿದ್ದೆ 2014ರಲ್ಲೇ. ವಿಪರ್ಯಾಸ ಏನು ಅಂತ ಅಂದ್ರೆ, ತಮ್ಮ ಎಲ್ಲಾ ಟಿವಿ ಮಾಧ್ಯಮದ ಚಾನೆಲ್ಗಳಲ್ಲೆಲ್ಲ ನಾನು ಈ ತರದೊಂದು ಮಾಡಿದ್ದಾರೆ ಅಂತ ಬಂತು. ಜೊತೆಗೆ ನಾನು ಬಾಗಲಕೋಟೆನಲ್ಲಿ ಸೂಳಿಕೆರೆ ಇದರಲ್ಲಿ ತಿಮ್ಮಣ್ಣ ಅನ್ನೋ ಮಗು ಬಿದ್ದಾಗ ಮಾಡಿದ್ದೆ. ಆಮೇಲೆ ಮಾಡಿದ್ರಿ ಮಂಜೇಗೌಡ್ರೆ, ಎಷ್ಟು ಸಕ್ಸಸ್ ಆಗಿದೆ ಮೇಡಮ್? ಅಲ್ಲಿ 160 ಅಡಿನಲ್ಲಿ ಮಗು ಬಿದ್ದಿತ್ತು. ಪ್ರಪ್ರಥಮವಾಗಿ ನಾನು ಅಲ್ಲಿಗೆನೆ ಹೋಗಿದ್ದು. ಎಲ್ಲಿ? ಬಾಗಲಕೋಟೆ ನಲ್ಲಿ ಬಾದಾಮಿ ತಾಲೂಕು ಸೂಳಿಕೆರೆ ಅನ್ನೋ ಗ್ರಾಮದಲ್ಲಿ ಮಗು ಬಿದ್ದೋಗಿತ್ತು. ತಿಮ್ಮಣ್ಣ ಅನ್ನೋ ಮಗು 6 ವರ್ಷದ ಬಾಲಕ ಬಿದ್ದೋಗಿತ್ತು ಮೇಡಮ್. ಅದು ಎಲ್ಲಾ ಚಾನೆಲ್ಗಳವ್ರಿಗೆ ಗೊತ್ತು. ಅಲ್ಲಿ ಹೋಗಿ ನಾನು ಕಾರ್ಯಾಚರಣೆಯನ್ನ ಮಾಡಿದ್ದೆ. ಅಲ್ಲಿ ಮಣ್ಣು ಮುಚ್ಚೋಗಿತ್ತು ಮೇಡಮ್, ಈ ತರ ಓಪನ್ ಇರ್ಲಿಲ್ಲ. 160 ಅಡಿ ಆಳದಲ್ಲಿ ನಾನು ಕಾರ್ಯಾಚರಣೆ ಮಾಡಿದ್ದು. ಅದರಿಂದ ಬೇರೆ ಬೇರೆ ಮೆಥಡ್ಗಳನ್ನ ಬಳಸಿ ಅದನ್ನ ಮಗು ಸಾವನ್ನಪ್ಪಿತ್ತು. ನಾನು ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಮಗು ಸಾವನ್ನಪ್ಪಿತ್ತು. ಹಂಗೂ ಪ್ರಯತ್ನ ಮಾಡಿ ಎಲ್ಲ ಮಾಡಿದೀವಿ. ಆದ್ರೆ ನಾನು ಏನು ಕೇಳ್ಕೊಳ್ಳೋದು ತಮ್ಮ ಎಲ್ಲಾ ಮಾಧ್ಯಮದ ಮುಖಾಂತರ ಅಂದ್ರೆ, ಈ ತರ ಅವಘಡಗಳು ಸಂಭವಿಸಿದಾಗ ತಕ್ಷಣ ನನ್ಗೆ ಕರೆ ಮಾಡಿ, ನನ್ನ ಫೋನ್ ನಂಬರು ಅವಾಗ್ಲೂ ಹೇಳಿದ್ದೆ ನಾನು, 9900773528 ಅಂತ. ನಾನು ಏನು ಅಂತಂದ್ರೆ, ನಮ್ಗೆ ಯಾವ್ದೇ ತರ ಏನು ನನಗೆ ಇದನ್ನ ಮಾಡಬೇಡಿ, ನಾನು ನನ್ನ ಇದು ಸ್ವತಃ ಖರ್ಚಿಂದ ಬಂದು ಮಗುನ ಪ್ರಾಣ ಉಳಿಸುವಂತ ಕೆಲಸ ನಾನು ಮಾಡ್ತೀನಿ ಅಂತ ಅವಾಗ್ಲೂ ಹೇಳಿದ್ದೆ. ಈಗ್ಲೂ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿ 15 ಗಂಟೆ ಟೈಮ್ ಆಗಿದೆ, ನನಗೆ ಈಗ ಫೋನು ನನಗೆ ಗೊತ್ತಾಗ್ತಾ ಇದೆ. ನಾವು ರೈತರಾಗಿರೋದ್ರಿಂದ ಜಮೀನ್ ಹತ್ರ ಅಲ್ಲಿ ಕೆಲಸ ಮಾಡೋದ್ರಿಂದ ನಾವು ಟಿವಿ ನೋಡೋದೇ ಕಡಿಮೆ ಆಗ್ಬಿಟ್ಟಿದೆ ಮೇಡಮ್. ರಾತ್ರಿ ಬಂದಾಗ ನಾನು 9:45 10 ಗಂಟೆ ನೀರಿನ ಸಮಸ್ಯೆ, ಹಂಗಾಗಿ ನಾನು ಟಿವಿನೇ ನೋಡಿಲ್ಲ. ಈಗ ಮಧು ಮೇಡಮ್ ಅವರು ನಿಮ್ಮ ಚಾನಲ್ ಇಂದ ನನ್ಗೆ ಕರೆ ಮಾಡಿದ್ದು ಗೊತ್ತಾಯ್ತು. ತಾವು ದಯಮಾಡಿ ಅವ್ರಿಗೆ ಒಂಚೂರು ಕನೆಕ್ಟ್ ಮಾಡಿ ಮೇಡಮ್. ಒಂಚೂರು ಖಂಡಿತ ಮಂಜೇಗೌಡ್ರೆ, ಆ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ತಮ್ಮ ಸಜೆಷನ್ಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.